ನಿಮಗೆಲ್ಲ ಮಾಹಿತಿ ಇರಲಿ, ನೆಲಮಂಗಲ ತಾಲೂಕಲ್ಲಿ ಹಿಂದೆ ಇದ್ದಂಥ ಶಾಸಕರುಗಳು ಆಶ್ರಯಕ್ಕೆ ಒಂದೇ ಒಂದು ಎಕರೆ ರಿಸರ್ವ್ ಮಾಡಿಸ್ತಕ್ಕಂಥ ಕೆಲಸ ಮಾಡಲಿಲ್ಲ. ಇದುವರೆಗೂ ನಾನು ಶಾಸಕನಾದ ಮೇಲೆ ಪ್ರತಿ ಒಂದು ವಾರಕ್ಕೊಂದು ಸಾರಿನಾದರೂ ತಹಸೀಲ್ದಾರ್ ಅವ್ರಿಗೆ ಹೇಳಿ, ವಿಶೇಷವಾಗಿ ನನ್ನ ಜೊತೆಗೆ ನಮ್ಮ ಮಾಚನಕಳ್ಳಿ ನಾಗರಾಜಣ್ಣ ಅವರು, ಬೂದಾಳ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ಅವ್ರಿಗೆ ಅದರ ಜವಾಬ್ದಾರಿಯನ್ನು ವಹಿಸಿದ್ದೇನೆ. ಇವತ್ತಿನವರೆಗೂ ಹತ್ರ ಇಡೀ ನೆಲಮಂಗಲ ತಾಲೂಕಿನಲ್ಲಿ ಸೋಲೂರು ಹೋಬಳಿ ಬಿಟ್ಟು ನನ್ನ ಕ್ಷೇತ್ರದಲ್ಲಿ 150 ಎಕರೆ ಆಶ್ರಯ ನಿವೇಶನ ಕೊಡಲಿಕ್ಕೆ ನಾನು ಜಾಗವನ್ನು ಮೀಸಲಿರಿಸಲಿಕ್ಕೆ ಜಾಗವನ್ನು ಗುರುತು ಮಾಡಿಸಿದ್ದೇನೆ ತಹಸೀಲ್ದಾರ್ ಅವರಿಂದ. ಒಂದು ಕನಿಷ್ಠ 200 ಎಕರೆ ಮಾಡಬೇಕು ಅಂತ ಹೇಳಿದ್ದೀನಿ. ಗೋಮಾಳ ಜಾಗ ಸಿಕ್ಕರೆ 200 ಎಕರೆನೇ ಮಾಡ್ತೀವಿ, ಇಲ್ಲಾಂದರೆ 150 ಎಕರೆ ಈಗೇನು ಗುರುತಿಸವ್ರೆ ಅದನ್ನು ಪ್ರಾಣಿ ಕುಂಡ್ರಿಸಿ ನಿವೇಶನಗಳನ್ನು ಬಡಾವಣೆ ಮಾಡಿ ನಿಮಗೆ ಹಂಚಿಸ್ತಕ್ಕಂಥ ಕೆಲಸವನ್ನು ಇಡೀ ತಾಲೂಕಲ್ಲಿ ಮಾಡ್ತಾಯಿದ್ದೀನಿ. ನಿಮ್ಮ ಗ್ರಾಮದಲ್ಲೂ ಸಹ ಗ್ರಾಮ ಠಾಣ ಇದೆ ಅಂತ ಹೇಳಿದ್ದೀರಾ. ಇದೇ ಸ್ಥಳದಿಂದ ನಾನು ತಹಸೀಲ್ದಾರ್ ಅವರಿಗೆ ದೂರವಾಣಿ ಮುಖಾಂತರ ಮಾತಾಡಿದ್ದೀನಿ. ತಹಸೀಲ್ದಾರ್ ಅವರು ಇವತ್ತು ರೆವಿನ್ಯೂ ಇನ್ಸ್ಪೆಕ್ಟ್ರೂ ಸಹ ಇಲ್ಲೇ ಇದ್ದಾರೆ, ಹೇಳಿದ್ದೀನಿ. ನಿಮ್ಮ ಗ್ರಾಮದಲ್ಲಿ ಆಶ್ರಯಕ್ಕೆ ಎಷ್ಟು ಎಕರೆ ಜಾಗ ಸಿಗ್ತಾಯಿತ್ತೋ ಅಷ್ಟು ಎಕರೆಯನ್ನು ಗುರುತಿಸಿ ಇಲ್ಲಿ ಏನು ನಿವೇಶನ ರೈತರು ಬಡವರಿದ್ದಾರೆ ಅವ್ರಿಗೆ ಕೊಡ್ತಕ್ಕಂಥ ನಿವೇಶನ ಕೊಡ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೀನಿ. ಮೊನ್ನೆ ಈಗ ರೀಸೆಂಟ್ ಆಗಿ ಯಾರೊಬ್ರು ತೀರೋಗಿದ್ರು, ಮಶಾಣಕ್ಕೆ ತಗೊಂಡು ಹೋಗಕ್ಕೆ ರಸ್ತೆ ಇಲ್ಲ, ಅಲ್ಲಿ ಜಾಗ ಇದೆ. ನೋಡಿ ಅಣ್ಣ, ಒಂದು ಸೆಕೆಂಡು ಆಯ್ತು.